ಈ ಟೋಟಲ್ ಆಪರೇಷನಲ್ಲಿ ಇಲ್ಲಿವರೆಗೆ 6ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ, ಇನ್ನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗಬೇಕು ಮತ್ತು ಅವ್ರ ಕಡೆಯಿಂದ ಏನು ಅಮೌಂಟ್ಸ್ ಕೂಡ ಸಿಗಬೇಕು ಅದ್ರ ಬಗ್ಗೆ ನಾವು ನಮ್ಮದು ಪ್ರಯತ್ನ ಜಾರಿ ಇದೆ. ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕಟ್ಸಲ್ಲಿ ಸಿಕ್ಕಿದ್ದು. ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತು CCTV ಫುಟೇಜ್ ಫ್ಲ್ಯಾಶ್ ಆಗಿತ್ತು. ಆದರೆ ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು. ನಂಬರ್ ಪ್ಲೇಟ್ ಫಾಲ್ಸ್ ಇದ್ದು ಆದರೂ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಂಜ್ ಮಾಡಿ ಕಂಟಿನ್ಯೂಸ್ ಆದದ್ದು ಮೂಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ. ಯಾಕೆಂದರೆ ಅದರಲ್ಲಿ ನಂಬರ್ ಪ್ಲೇಟು ಫಾಲ್ಸ್ ಇತ್ತು ಮತ್ತು ಹಿಂದ್ಗಡೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿರೋದು. ಸೊ ಆಮೇಲೆ ಇದರಲ್ಲಿ ನಾವು ಕರೆಕ್ಟ್ ಎಲ್ಲಿ ಹೋಗಿದೆ ಅಂತ ಅದು ನಮಗೆ ಗೊತ್ತಾಯಿತು. 5.76 crores ನಮಗೆ ಸಿಕ್ಕಿದೆ. ಇದು ಬ್ಯಾಂಗ್ಳೂರು ಔಟ್ಸ್ಕಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ನಾವು ರಿಕವರಿ ಮಾಡಿದ್ದೀವಿ. ಇನ್ನೂ ಆರೋಪಿ ಯಾರ್ಯಾರಿದ್ದಾರೆ ಮತ್ತು ಕ್ಯಾಶ್ ಅದು ರಿಕವರಿ ಆಗಬೇಕು. ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್, ಫ್ಯಾಸಿಲಿಟೇಟರ್ ಮತ್ತು ಇನ್ಸೈಡ್ ಯಾರ್ಯಾರು ಇರ್ಬೋದು ಇನ್ನೂ ಜನ, ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್, ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ತಗೋತಾರೆ ನಮ್ಮ ಟೀಮ್ ಅವರು. ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಬಂದರೆ ನಮ್ಮ ಮ್ಯಾನ್ ಪವರ್ದು ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನಮ್ಮ ಟೀಮ್ ಅವರು ಏನು ಯಾವ ರೀತಿ ಡಿಟೆಕ್ಟ್ ಮಾಡಿದ್ದಾರೆ ಅಮೌಂಟ್ ತುಂಬ ದೊಡ್ಡಿತ್ತು. ಇನ್ನೊಂದು ಇಂಥ ಒಂದು ಡೇ ಟೈಮಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ. ಆದರೆ ನಾವು ಚಾಲೆಂಜ್ ಆಗಿ ತಗೊಂಡು ತಕ್ಷಣ ಈ ಕೇಸ್ಗೆ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು DCP ಸೌತ್ ಮತ್ತು DCP ಶ್ರೀ ಹರಿಬಾಬು ಅವರಿಬ್ಬರದ್ದು ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಹಗಲು ರಾತ್ರಿ ಅವರು ಶ್ರಮಪಟ್ಟು ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ ಅವ್ರಿಗೆ ಗೈಡ್ ಮಾಡ್ತಾಯಿದ್ರು. ಅವ್ರು ಎಲ್ಲ ಇನ್ಸ್ಪೆಕ್ಟರ್ಸ್, ACP, ಸಬ್ ಇನ್ಸ್ಪೆಕ್ಟರ್ಸ್, ಹೆಡ್ ಕಾನ್ಸ್ಟೇಬಲ್, ASI ಪ್ರತಿಯೊಂದು ಜನ ಅವ್ರವ್ರು ಏನು ಕೆಲಸ ಅವ್ರು ಕೊಟ್ಟರು ಆ ಪರ್ಟಿಕ್ಯುಲರ್ ಕೆಲಸ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ನಾವು ಡಿಟೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ನಾವು ಕೊಡಲಿಕ್ಕೆ ಆಗ್ತದೆ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿದೆ. ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾತ್ರ ಅಲ್ಲ, ರಿಕವರಿ ಕೂಡ ಇದೆ. ಜೊತೆಗೆ ಕೇಸ್ ಯಾವ ರೀತಿ ಆಗಿದೆ, ನಿಜವಾದ ಯಾವ ರೀತಿ ಆಯಿತು, ಅವ್ರು ಏನು ಮಾಡಿದಾರೆ ಅದು ನಾವು ಪತ್ತೆ ಮಾಡಬೇಕು. ಇದರಲ್ಲಿ ಆರೋಪಿಯವ್ರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಏನು ಸಿಕ್ಕಿದೆ ನಮಗೆ 3 ತಿಂಗಳಿಂದ ಅವರು ಪ್ಲ್ಯಾನಿಂಗ್ ಮಾಡಿದರು. 3 ತಿಂಗಳಿಂದ ಪ್ಲ್ಯಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೇಕಿ ಮಾಡಿದರು. ಅವರು ರೇಕಿ ಮಾಡುವಾಗ ಆ ರೂಟ್ ಏನಿದೆ ಆ ರೂಟಲ್ಲಿ ಎಲ್ಲೆಲ್ಲಿ CCTV ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ CCTV ಅಲ್ಲಿ ಸೆಲೆಕ್ಟ್ ಮಾಡಿದರು. ಸೊ ಇದರಲ್ಲಿ ನಮ್ಮ CMS ಕಂಪನಿ ಯಾವುದು ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಆಗ್ತಿದ್ದು ಆ ಕಂಪ್ನಿದು ಕೆಲವು ಲೋಪದೋಷ ಕೂಡ ನಮಗೆ ಕಂಡು. ಯಾಕೆಂದರೆ RBI ಗೈಡ್ಲೈನ್ಸ್ ಇದೆ. ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ 2 custodians and 2 armed security guards besides driver. ಸೊ ಇದು ಇರಲಿಲ್ಲ ಅವ್ರದ್ದು. ಮತ್ತು ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ GPS enabled and monitored live with geo fencing mapping with the additional indication of nearest police station in the corridor for emergency. ಇದೆಲ್ಲ ನಾವು ಹೇಳ್ತಿರೋದು RBI ಗೈಡ್ಲೈನ್. ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಆ್ಯಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆ್ಯಸ್ ಟು ಬಿಕಮ್ ಪ್ರಿಡಿಕ್ಟಬಲ್. ಅಂದರೆ ಅದೇ ರೂಟಲ್ಲಿ ಅದು ವ್ಯಾನ್ ಹೋಗಬಾರ್ದು ಪದೇ. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ವ್ಯಾನ್ ಸೇಮ್ JP ನಗರಿಂದ ಬಿಟ್ಟು ಟುವರ್ಡ್ಸ್ ಕೊರಮಂಗಲದ ರೂಟ್ ಏನಿತ್ತು ಅದು ಫಾಲೋ ಮಾಡಿದೆ. ಯಾಕೆಂದರೆ ನಾನೀಗ ಜಸ್ಟ್ ಹೇಳಿದೆ, ಯಾರು ವೆಹಿಕಲ್ ಇನ್ಚಾರ್ಜ್, ಮೂವ್ಮೆಂಟ್ ಇನ್ಚಾರ್ಜ್ ಯಾರಿದ್ರು ಅವರೇ ಶಾಮೀಲಾಗಿದೆ ಇದರಲ್ಲಿ.
ಮತ್ತು staff associated with cash handling should be adequately trained and duly certified through an accreditation process. ಈ ಹಲವಾರು ಗೈಡ್ಲೈನ್ಸ್ ಇದೆ, ಕೆಲವು ಗೈಡ್ಲೈನ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಅದು ಫಾಲೋ ಆಗಿಲ್ಲ. ಮತ್ತು ಕ್ಯಾರೆಕ್ಟರ್ ಆ್ಯಂಡ್ ಆಂಟಿಸಿಡೆಂಟ್ ವೆರಿಫಿಕೇಶನ್ ಆಫ್ ಆಲ್ ಕ್ರೂ ಮೆಂಬರ್ಸ್ associated with cash van movement should be done meticulously. It should include police verification for at least the last 2 addresses. In case of dismissal of an employee, the concerned should immediately inform the police with details. So ಇದರಲ್ಲಿ ex-employee ಕೂಡ ಶಾಮೀಲಾಗಿದ್ದಾರೆ. ಸೊ ಇನ್ನೊಂದು ವಿಶೇಷ ಅಂದರೆ ಡ್ರೈವರ್ ಯಾರು ಕ್ಯಾಶ್ ವ್ಯಾನ್ದು ಡ್ರೈವರ್ ಇದ್ದಾರೆ ಅವ್ರು ಔಟ್ಸೋರ್ಸ್ ಡ್ರೈವರ್, ಈ ಕಂಪ್ನಿಗೆ ಸಂಬಂಧಪಟ್ಟ ಡ್ರೈವರೇ ಅಲ್ಲ, ಅವ್ರು ಬೇರೆ ಕಂಪ್ನಿಗಳಿಂದ ಔಟ್ಸೋರ್ಸ್ ಆಗಿ ಡ್ರೈವರ್. ಸೊ ಅದಕ್ಕೆ ಡ್ರೈವರ್ ಅವರು ಬೇರೆಯವ್ರಿಗೆ ತಿಳಿಸಿದ್ರು, ಇವರು 3 ಜನ ಬೇರೆಯವ್ರಿಗೆ ತಿಳಿಸಿದ್ರು. ಇದರಲ್ಲಿ ಆಗಿದೆ ಇಷ್ಟೇ, ಯಾವಾಗ JP ನಗರಿಂದ ಗಾಡಿ ಮುಂದೆ ಬಂದಿದೆ, ಅಶೋಕ ಪಿಲ್ಲರ್ ಹತ್ರ ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಇದೆ, ಅಲ್ಲಿ CCTV ಇಲ್ಲ, ಅದೇ ಜಾಗದಲ್ಲಿ ಗಾಡಿಗೆ ನಿಲ್ಲಿಸಿ 6 ಜನ ಅಂದಾಜು, ಈ ವ್ಯಾನಲ್ಲಿ 3 ಜನ ಯಾರು, ಇಬ್ಬರು ಸೆಕ್ಯೂರಿಟಿ ಅವರು ಇದ್ರು, ಒಬ್ಬ ಕಸ್ಟೋಡಿಯನ್, ಅವ್ರಿಗೆ ನಾವು RBI ಆಫೀಸರ್ಸ್ ಇದ್ದೀವಿ, ನಿಮ್ಮಲ್ಲಿ ರೂಲ್ ಪ್ರಕಾರ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ನಾವು ನಿಮಗೆ RBI ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸಿ ಅವರು ಏನೋ ರೆಸಿಸ್ಟ್ ಮಾಡಲಿಲ್ಲ. ಅವ್ರ ಗಾಡಿಗೆ ಕೂರಿಸಿದ್ರು, ಈ ಪರ್ಟಿಕ್ಯುಲರ್ ಇನೋವಾ ಗಾಡಿಗೆ. ಮತ್ತು ಇನ್ನೊಬ್ಬ ಜನ ಆರೋಪಿ ಪರವಾಗಿ ಆ ಕ್ಯಾಶ್ ವ್ಯಾನಲ್ಲಿ ಡ್ರೈವರ್ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ರು. ಕ್ಯಾಶ್ ವ್ಯಾನ್ ಬೇರೆ ಕಡೆ ಹೋಯಿತು, ಈ ಗಾಡಿ ಬೇರೆ ಕಡೆ ಹೋಯಿತು. ಸೊ ಕ್ಯಾಶ್ ವ್ಯಾನ್ ಅವರು ಮೇಲೆ ಮದರ್ ಡೈರಿದು ಬ್ರಿಡ್ಜ್ ಇದೆ, ಫ್ಲೈಓವರ್ ಮೇಲೆ ಎಲ್ಲಿ CCTVದು ಯಾವುದು ಒಂದು ಇದು ಇಲ್ಲ, ಏರಿಯಾ ಇಲ್ಲ, ಅದು ಶ್ಯಾಡೋ ಏರಿಯಾ ಇದೆ, ಅಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ನಿಮಾನ್ಸ್ ಪಕ್ಕದಲ್ಲಿ ಕೆಳಗಡೆ ಇನೋವಾದಲ್ಲಿ 3 ಜನ ಸ್ಟಾಫ್, ಕಸ್ಟೋಡಿಯನ್ ಮತ್ತು ಸೆಕ್ಯೂರಿಟಿ ಅವರಿದ್ರು, ಅವ್ರಿಗೆ ಅಲ್ಲಿ ಇಳಿಸಿ ಇವರೆಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋದರು, ಏನು ಮಾಡಿದರು, ಅದು ತನಿಖೆಯಲ್ಲಿ ನಮಗೆ ಒಂದರಲ್ಲಿ ಬರ್ತಾ ಇದೆ. ಯಾಕೆಂದರೆ ಅದು ನಾವು ಕರೆಕ್ಟಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನಾವು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಸೊ ಇಷ್ಟ ಆಗಿದೆ. ಇದರಲ್ಲಿ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆಕ್ಕಿಂತ ಪೊಲೀಸ್ಗೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ ಒಳ್ಳೆಯ ಹೆಸರು ಏನಿದೆ ಉಳಿಸ್ಕೊಳ್ಳಿಕ್ಕೆ ತುಂಬ ಅವರು ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಎಲ್ಲ ಟೀಮ್ಗೆ 5 ಲಕ್ಷದ ಬಹುಮಾನದ ನಾನು ಘೋಷಿಸ್ತಾ ಇದ್ದೀನಿ. ಅವ್ರಿಗೆ ಸಪ್ರೇಟಾಗಿ ಎಲ್ಲ ಟೀಮ್ ಮೆಂಬರ್ಸ್ಗೆ, ಯಾಕೆಂದರೆ ಟೀಮ್ದು ಎಲ್ಲೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ನಾವು ಎಲ್ಲ ಟೀಮ್ ಮೆಂಬರ್ಸ್ ಕರಿತೀವಿ. ಆದರೆ 200 ಮೆಂಬರ್ಸ್ ಸ್ವಲ್ಪ ಜಾಸ್ತಿ ಜನ ಆಗ್ತಿದೆ. ನಾವು ಮಂಡೇ ನಮ್ಮ ಟೀಮ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ವಿಶೇಷವಾಗಿ ನಮ್ಮ ಟೀಮ್ಗೆ ನಾವು ಕೂಡ ಫೆಲಿಸಿಟೇಟ್ ಕೂಡ ಮಾಡ್ತೀವಿ. ಅವ್ರಿಗೆ ಏನೇನು ಅವ್ರಿಗೆ ಫೆಲಿಸಿಟೇಷನ್ ಕೊಡಬೇಕು, ಅಪ್ರಿಸಿಯೇಷನ್ ಲೆಟರ್ ಕೊಡಬೇಕು, ಎಲ್ಲ ಕೊಡ್ತೀವಿ. ಸೊ ಇಷ್ಟೆಲ್ಲ ನಮ್ಮ ಕಡೆಯಿಂದ ಇದೆ. ನಿಮಗೆ ಮಿಸ್ಸಿಂಗ್ ಆಗಿದ್ದಾರೆ, ಬೆಂಗಳೂರು ಅವರೇ ಅದು ಬೇರೆ ಸ್ಟೇಟ್ ಅವರು ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಕ್ಯಾಶ್ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಟಾರ್ಗೆಟ್ ಆಗಿದೆ. ನಾನು ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ. In the Bangalore police city jurisdiction, in Siddhapura police station, on 19 November 2025, there was a case registered wherein 7 crores 11 lakhs, which was being shifted in a cash van from one bank currency chest to another bank, was waylaid, and the accused have taken away the total amount in 4 boxes. In this particular case, the city police control room got an information, but the location of the information was totally in a different direction. It was in the eastern part of the city as per the control room information, whereas this offence had taken place in the southern part of the city. However, after a lapse of about 1.5 hours, the police got the correct information, and then the entire investigation, the planning started, wherein our DCP South and DCP CCB, along with the Joint Commissioners CCB and West, have meticulously planned the details, and a total team of around 200 staff were deployed in the last 2-3 days. They have spread across
Karnataka, Kerala, Tamil Nadu, Andhra Pradesh and Telangana and up to Goa. And 11 inspectors, 2 ACPs along with inspectors from CCB. They have all formed, they have done an excellent job.